ಆರತಿ ಉಕ್ಕಡದಲ್ಲಿ ಹಲ್ಲೆ ಕೇಸ್ಗೆ ಟ್ವಿಸ್ಟ್ 10 ದಿನಗಳ ಬಳಿಕ ವಿಡಿಯೋ ವೈರಲ್. ವಿಡಿಯೋ ವರ್ಸಸ್ ಸಿಸಿಟಿವಿ ದೃಶ್ಯ, ಖಾಕಿ ವರ್ಸಸ್ ಶಾಸಕರ ಪುತ್ರಿ. ದೇವರ ಸನ್ನಿಧಿಯಲ್ಲಿ ಆಗಿದ್ದೇನು, ತಪ್ಪು ಯಾರದು, ಸಮರ್ಥನೆ ಏನು? ವಿಡಿಯೋ ಸಮರದ ಸ್ಟೋರಿ ಇದು. ಮಂಡ್ಯದ ಆರತಿ ಉಕ್ಕಡದಲ್ಲಿ ಪಿಎಸ್ಐ ಮೇಲೆ ಹಲ್ಲೆ ಕೇಸ್ಗೆ ಸಂಬಂಧಪಟ್ಟ ಹಾಗೆ ಘಟನೆ ನಡೆದು 10 ದಿನ ಆಯಿತು. 10 ದಿನಗಳ ಬಳಿಕ ವಿಡಿಯೋ ವೈರಲ್ ಆಗಿದೆ. ಘಟನೆ, ಆ ಹಲ್ಲೆಯ ಪ್ರಕರಣ ನಡೆದು 10 ದಿನಗಳ ಬಳಿಕ ಈಗ ವಿಡಿಯೋ ಸಮರ ಶುರುವಾಗಿಬಿಟ್ಟಿದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇದೆ. ಪಿಎಸ್ಐ ಸವಿತಾ ಪಾಟೀಲ್, ಐಶ್ವರ್ಯ ನಡುವಿನ ಗಲಾಟೆ ಇತ್ತು. ಇದು ಶಾಸಕ ಸುರೇಶ್ ಗೌಡ ಪುತ್ರಿ ಐಶ್ವರ್ಯ, ಡಿವೈಎಸ್ಪಿ ಪತ್ನಿ ಕೂಡ ಆಗಿರ್ತಾರೆ ಐಶ್ವರ್ಯ ಮೇಲೆ ಹಲ್ಲೆ ಮಾಡಿದ ವಿಡಿಯೋ ಕೂಡ ಇದೆ. ಅಂದ್ರೆ ಐಶ್ವರ್ಯ ಮೊದಲಿಗೆ ಹಲ್ಲೆ ಮಾಡಿರ್ತಾರೆ ಪಿಎಸ್ಐ ಮೇಲೆ, ಅದಾದ್ಮೇಲೆ ಪಿಎಸ್ಐ ಕೂಡ ವಾಪಸ್ ಐಶ್ವರ್ಯ ಮೇಲೆ ಕೈ ಮಾಡಿಬಿಟ್ಟಿದ್ದಾರೆ. ಈಗ ಆ ವಿಡಿಯೋ ಏನಿದೆ ವೈರಲ್ ಆಗಿದೆ. ಪಿಎಸ್ಐ ಮೊದಲು ಹಲ್ಲೆ ಮಾಡಿದ್ದು ಅಂತ ಹೇಳ್ಕೊಂಡು ಐಶ್ವರ್ಯ ಹೇಳ್ತಾ ಇದ್ದಾರೆ. ಬಳಿಕ ಸಿಸಿಟಿವಿ ವಿಡಿಯೋವನ್ನ ರಿಲೀಸ್ ಮಾಡಿದ್ದಾರೆ ಪೊಲೀಸರು. ಸದ್ಯ ಪ್ರಕರಣದ ಕುರಿತು ಮಂಡ್ಯ ಡಿವೈಎಸ್ಪಿ ನೇತೃತ್ವದಲ್ಲಿ ತನಿಖೆ ಕೂಡ ನಡೀತಾ ಇದೆ. ತನಿಖೆಯನ್ನು ಆರಂಭಿಸಿದ್ದಾರೆ ಡಿವೈಎಸ್ಪಿ ಲಕ್ಷ್ಮೀ ನಾರಾಯಣ್ ಪ್ರಸಾದ್. ಹಲ್ಲೆ ಹಾಗೂ ಗಲಾಟೆ ಬಳಿಕ ಇಬ್ಬರು ವಾಕ್ಸಮರ ನಡೆಸಿದ್ದಾರೆ. ಐಶ್ವರ್ಯ ಹಾಗೂ ಪಿಎಸ್ಐ ಸವಿತಾ ನಡುವೆ ಜಗಳ ಆಗಿ ಹೋಗಿದೆ. ಇಬ್ಬರ ನಡುವಿನ ಗಲಾಟೆಯ ವಿಡಿಯೋ ಕೂಡ ವೈರಲ್ ಆಗಿದೆ. ಇಲ್ಲಿ ನಾನು ಯಾರು ಗೊತ್ತಾ ಅಂತ ಹೇಳ್ಕೊಂಡು ಐಶ್ವರ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ನಾನು ಏನಂತ ತೋರಿಸ್ತೀನಿ ಅಂತ ಹೇಳ್ಕೊಂಡು ಸವಿತಾ ಕೂಡ ಹೇಳಿದ್ದಾರೆ. ಇಬ್ಬರೂ ಕೂಡ ಪರಸ್ಪರ ಜಗಳ ಮಾಡ್ಕೊಂಡಿರೋದು, ಗಲಾಟೆ ಮಾಡ್ಕೊಂಡಿರೋದು. ಇಬ್ಬರ ವಾಕ್ಸಮರದ ವಿಡಿಯೋ ಕೂಡ ವೈರಲ್ ಆಗಿದೆ. ಅಂದ್ರೆ ಇಬ್ರು ಕೂಡ ಸರಿ ಸಮಾನವಾಗಿ ಜಗಳ ಮಾಡ್ಕೊಂಡಿದ್ದಾರೆ. ಐಶ್ವರ್ಯ ಬಂದು ನಾನು ಯಾರು ಅಂತ ಗೊತ್ತಾ ಅಂತ ಕೇಳಿದ್ರೆ ಇಲ್ಲಿ ಪಿಎಸ್ಐ ಸವಿತಾ ಅವರು ನಾನು ಏನ್ ಮಾಡ್ತೀನಿ ನೋಡಿ ಅಂತ ಹೇಳಿದ್ದಾರೆ. ಐಶ್ವರ್ಯ ಹಾಗೂ ಪೊಲೀಸರ ನಡುವಿನ ವಾಗ್ವಾದದ ವಿಡಿಯೋ ವಿಚಾರಕ್ಕೆ ಸಂಬಂಧಪಟ್ಟಂತೆ ಮೊದಲು ಯಾರು ಹಲ್ಲೆ ನಡೆಸಿದ್ರು ಎಂಬ ವಿಚಾರಕ್ಕೆ ವಾಗ್ವಾದ ಆಗ್ತಾ ಇದೆ. ಸಾಮಾಜಿಕ ಜಾಲತಾಣದಲ್ಲಿ ವಿಡಿಯೋಗಳು ವೈರಲ್ ಆಗ್ತಾ ಇರೋದು. ನಾನು ಪೊಲೀಸ್ ಅಧಿಕಾರಿಯ ಪತ್ನಿ ಅಂತ ಹೇಳ್ಕೊಂಡು ಐಶ್ವರ್ಯ ಹೇಳಿರ್ತಾರೆ. ಅಧಿಕಾರಿ ಮೇಲೆ ನೀವು ಹಲ್ಲೆ ಮಾಡಿದ್ದು ಸರಿನಾ ಅಂತ ಹೇಳ್ಕೊಂಡು ಪ್ರಶ್ನೆ ಮಾಡ್ತಾ ಇದ್ದಾರೆ. ಐಶ್ವರ್ಯ ಜೊತೆಗೆ ಪೊಲೀಸ್ ಅಧಿಕಾರಿಗಳ ವಾಕ್ಸಮರ ಕೂಡ ಜೋರಾಗಿದೆ. ಈಗ ಒಬ್ಬ ಪೊಲೀಸ್ ಅಧಿಕಾರಿಯ ಪತ್ನಿ ಅಂತಂದಾದ ಮೇಲೆ ಮತ್ತೊಬ್ಬ ಮಹಿಳಾ ಪೊಲೀಸ್ ಮೇಲೆ ಹಲ್ಲೆ ಮಾಡುವಂಥದ್ದು ಸರಿಯಾ ಅಂತ ಹೇಳ್ಕೊಂಡು ಅಲ್ಲಿದ್ದ ಉಳಿದ ಪೊಲೀಸ್ ಅಧಿಕಾರಿಗಳು ಪ್ರಶ್ನೆ ಮಾಡಿದ್ದಾರೆ. ಗಲಾಟೆ ಬಳಿಕ ಕ್ಯಾತನಹಳ್ಳಿ ಠಾಣೆಯಲ್ಲಿ ವಾಕ್ಸಮರ ಕೂಡ ನಡೆದು ಹೋಗಿದೆ. ಅದು ಪೊಲೀಸ್ ಸ್ಟೇಷನ್ಗೆ ಹೋಗುತ್ತೆ ನೋಡಿ ಪ್ರಕರಣ. ಆವಾಗ ಪೊಲೀಸ್ ಸ್ಟೇಷನ್ ಕೂಡ ವಾಕ್ಸಮರ ಆಗಿದೆ. ದೂರು ಕೊಡೋಕೆ ಬಂದಿದ್ರು ಶಾಸಕರ ಪುತ್ರಿ ಐಶ್ವರ್ಯ. ದೂರು ಕೊಡೋವಾಗಲೂ ಕೂಡ ಮಾತಿನ ಚಕಮಕಿ ನಡೆದಿತ್ತು. ಪೊಲೀಸ್ ಅಧಿಕಾರಿ ಮೇಲೆ ಹಲ್ಲೆ ಸರಿನಾ ಹಾಗಾದ್ರೆ? ಐಶ್ವರ್ಯಗೆ ಅಲ್ಲಿದ್ದಂಥ ಪೇದೆ ಸುಪ್ರೀತ್ ಪ್ರಶ್ನೆಯನ್ನ ಮಾಡಿರ್ತಾರೆ. ಅವರು ನಿಂದಿಸಿದ್ದು ಸರಿಯಾ ಅಂತ ಹೇಳ್ಕೊಂಡು ಐಶ್ವರ್ಯ ಪ್ರಶ್ನೆಯನ್ನ ಮಾಡಿದ್ದಾರೆ. ಅಂದ್ರೆ ಅವ್ರು ನಿಂದಿಸಿದ್ರು, ಅದಕ್ಕೆ ನಾನು ಹಲ್ಲೆ ಮಾಡಿದೆ ಅಂತ ಹೇಳ್ಕೊಂಡು ಐಶ್ವರ್ಯ ಸಮರ್ಥನೆ ಮಾಡ್ತಿರೋದು. ತನಿಖೆ ಆಗಲಿ, ಸತ್ಯ ಗೊತ್ತಾಗತ್ತೆ ಅಂತ ಹೇಳ್ಕೊಂಡು ಪೇದೆ ಕೂಡ ಹೇಳಿದ್ದಾರೆ. ಪೇದೆ ಸುಪ್ರೀತ್ ಜೊತೆಗೆ ಐಶ್ವರ್ಯ ವಾಗ್ವಾದ ಮಾಡಿರುವಂತಹ ವಿಡಿಯೋ ಕೂಡ ಈಗ ವೈರಲ್ ಆಗಿದೆ. ಎಸ್ ಅಂತ ನಾನು ಕ್ಯಾತನಹಳ್ಳಿ ಪೊಲೀಸ್ ಸ್ಟೇಷನ್ HC 302 ಆಯ್ತಾ.
ಓಕೆ ಬರೀ ಈ ತರ ಮಾಡ್ಬಾರ್ದು. ನಾವು ಬಂದಾಗ ಈ ತರ ಮಾಡ್ಬಾರ್ದು ಸರ್. ಅಲ್ಲ ಸರ್, ನಾನು ರಿಸೀವ್ ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ. ನೀವು ಅವ್ರು ರಿಸೀವ್ ಮಾಡ್ಕೊಂತ ಇಲ್ಲ. ನನ್ನ ಮೇಲೆ ಕಂಪ್ಲೇಂಟ್ ಕೊಡಿ, ನಾನು ಅದೇನಿದೆ ಫೇಸ್ ಮಾಡ್ತೀನಿ ಸರ್. ಹಾಗಾದ್ರೆ ನೀವು ನಾನು ಇವಾಗ ನನಗೆ ಆಗಿರೋ ಅನ್ಯಾಯಕ್ಕೆ ನೀವು ಕಂಪ್ಲೇಂಟ್ ತಗೊಳ್ಳೋದು. ಮೇಡಮ್, ಇಲ್ಲಿ ಪ್ರತಿ ಸಮಯಕ್ಕೆ ಒಬ್ಬೊಬ್ರು ಮೇಲಧಿಕಾರಿಗಳು ಅಂತ ನಮ್ಮ ಮೇಲೆ ಇದಾರೆ ಸರ್. ಆದ್ರೆ ನಾನು ಇವಾಗ ಇವಾಗ ಇಷ್ಟು ನೀವು ನೈಟ್ ಕೇಳೋ ಎಲ್ಲಾ ಕ್ವಶನ್ಗೂ ನಾನು ಆನ್ಸರ್ ಮಾಡಬೇಕು ಅಂತ ಎಲ್ಲೂ ಇಲ್ಲ. ಇಲ್ಲ ಸರ್. ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ತಾ ಹೋಗ್ತಾರೆ ನಮ್ಮ ಪ್ರತಿನಿಧಿ ಸುನೀಲ್. ದೂರವಾಣಿ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಸುನೀಲ್, ಮಂಡ್ಯದ ಒಂದು ವಿಡಿಯೋ ಸಮರ ಶುರುವಾಗ್ಬಿಟ್ಟಿದೆ, ಸವಿತಾ ಮತ್ತು ಐಶ್ವರ್ಯ ಅವರದು. ಈಗ ವಿಡಿಯೋ ಹರಿಬಿಡ್ತಾ ಇರೋರು ಯಾರು? ಈ ವಿಡಿಯೋ ಹರಿಬಿಟ್ಟು ಏನನ್ನ ಪ್ರೂವ್ ಮಾಡಬೇಕು ಅಂತ ಬಂದಿದ್ದಾರೆ ಅಂತ? ಖಂಡಿತ ಧನುಶ್ರೀ, ಘಟನೆ ನಡೆದು 10 ದಿನಗಳ ಬಳಿಕ ಈ ಒಂದು ವಿಡಿಯೋ ಸಮರ ಪ್ರಾರಂಭ ಆಗಿರ್ತಕ್ಕಂಥದ್ದು. ಆರೋಪ ಪ್ರತ್ಯಾರೋಪ ಎರಡೂ ಕೂಡ ವಿಡಿಯೋ ಮೂಲಕವೇ ನಡೀತಾ ಇರ್ತಕ್ಕಂಥದ್ದು. ಅಂದ್ರೆ ಸಾಮಾಜಿಕ ಜಾಲತಾಣದಲ್ಲಿ ಒಂದ್ ಕಡೆಯಿಂದ ಅವತ್ತು ನಡೆದ ಘಟನೆಯನ್ನ ಒಂದು ಭಾಗದವರು ಸಮರ್ಥಿಸಿಕೊಂಡ್ರೆ, ಮತ್ತೊಂದು ಕಡೆ ಪೊಲೀಸರು ಕೂಡ ನಿನ್ನೆ ಸಿಸಿಟಿವಿ ಫುಟೇಜ್ ಏನಿದೆ, ಅವತ್ತಿನ ಸಿಸಿಟಿವಿ ಫುಟೇಜ್ ಅನ್ನ ಪೊಲೀಸರೇ ತೆಗೆದುಕೊಂಡಿದ್ರು, ಅವರ ಸುಪರ್ದಿಯಲ್ಲೇ ಇತ್ತು. ಅದನ್ನ ಎಲ್ಲೂ ಕೂಡ ಲೀಕ್ ಆಗದೆ ಇರೋ ರೀತಿಯಲ್ಲಿ ನೋಡ್ಕೊಂಡಿದ್ರು. ಆದ್ರೆ ನಿನ್ನೆ ಪೊಲೀಸರೇ ಆ ಒಂದು ಸಿಸಿಟಿವಿ ಫುಟೇಜ್ ಅನ್ನ ಹೊರಬಿಟ್ಟಿರ್ತಕ್ಕಂಥದ್ದು. ಯಾಕಂದ್ರೆ ಮತ್ತೊಂದು ಕಡೆಯಿಂದ ಏನು ಮೊಬೈಲ್ ನಲ್ಲಿ ರೆಕಾರ್ಡ್ ಆದಂತ ವಿಡಿಯೋ ಫುಟೇಜ್ಗಳೇನಿತ್ತು ಅದು ಸಾಮಾಜಿಕ ಜಾಲತಾಣದಲ್ಲಿ ಹರಿದಾಡೋದಕ್ಕೆ ಪ್ರಾರಂಭ ಆಗಿತ್ತು. ಅಂದ್ರೆ ಪೊಲೀಸರೇ ಐಶ್ವರ್ಯ ಮೇಲೆ ದಬ್ಬಾಳಿಕೆಯನ್ನ ಮಾಡಿದ್ದಾರೆ ಅನ್ನುವಂತ ಬಿಂಬಿಸುವಂತ ವಿಡಿಯೋಗಳು ಹರಿದಾಡ್ತಾ ಇದ್ವು ಸಾಮಾಜಿಕ ಜಾಲತಾಣದಲ್ಲಿ. ಹೀಗಾಗಿ ಪೊಲೀಸರು ಅವತ್ತು ನಡೆದಂತ ಘಟನಾವಳಿಗಳನ್ನ ಸಿಸಿಟಿವಿ ಫುಟೇಜ್ ಏನಿತ್ತು ಅದನ್ನ ಬಿಡುಗಡೆ ಮಾಡಿರುವಂತದ್ದು. ಹೀಗಾಗಿ ಆ ಒಂದು ಸಿಸಿಟಿವಿ ಫುಟೇಜ್ ನಲ್ಲಿ ಮೊದಲು ಐಶ್ವರ್ಯ ಅವರು ಪೊಲೀಸರ ಮೇಲೆ ಹಲ್ಲೆ ಮಾಡುವಂತದ್ದು ಕಂಡು ಬರುವಂತದ್ದು. ಅಂದ್ರೆ ವಾಗ್ವಾದ ನಡೆಯುತ್ತೆ. ಸವಿತಾ ಪಾಟೀಲ್ ಅಂದ್ರೆ PSI ಸವಿತಾ ಪಾಟೀಲ್ ಹಾಗೂ ಐಶ್ವರ್ಯ ನಡುವೆ ವಾಗ್ವಾದ ನಡೆಯುತ್ತೆ. ವಾಗ್ವಾದ ನಡೀತಿದ್ದಂತ ಸಂದರ್ಭದಲ್ಲಿ ಮೊದಲನೇ ಬಾರಿಗೆ ಐಶ್ವರ್ಯ ಅವರು ಪೊಲೀಸರ ಮೇಲೆ ಕೈಯನ್ನ ಮಾಡ್ತಾರೆ. ಹೀಗೆ ಕೈ ಮಾಡಿದಂತ ಐಶ್ವರ್ಯ ಅವರನ್ನ ಪೊಲೀಸರು ಅಲ್ಲೇ ತರಾಟೆಗೆ ತೆಗೆದುಕೊಳ್ಳುವಂತದ್ದು. ಸದ್ಯ ಈ ಒಂದು ಪ್ರಕರಣವನ್ನ ಮಂಡ್ಯ DYSP ನೇತೃತ್ವದಲ್ಲಿ ಒಂದು ತನಿಖೆಯನ್ನ ಮಾಡ್ತಾ ಇದ್ದಾರೆ. ಈ ಒಂದು ಪ್ರಕರಣ ಯಾವ ಹಂತಕ್ಕೆ ಹೋಗಿ ನಿಲ್ಲುತ್ತೆ ಅನ್ನೋದನ್ನ ಕಾದ್ ನೋಡ್ಬೇಕಾಗಿದೆ ಧನುಶ್ರೀ. ಥ್ಯಾಂಕ್ ಯು ಸುನೀಲ್ ತಮ್ಮೆಲ್ಲ ಮಾಹಿತಿಗಾಗಿ.